ಚಿನ್ನ, ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ನಮ್ಮ ಬಾಸ್ ಹೇಳ್ತಾರೆ. ಆದ್ರೆ ನಾವು ಸೆಲೆಬ್ರಿಟೀಸ್ಗಳು ಹೇಳ್ತೀವಿ, ನಾವು ಕಾಯ್ತಾ ಇದೀವಿ ನಿಮ್ಮನ್ನ ಬಾಸ್. ಜೈ ಡಿ ಬಾಸ್. ಥ್ಯಾಂಕ್ ಯು. ಸಿನಿಮಾ ಅಂತೂ ಬೇರೆ ಲೆವೆಲಲ್ಲಿ ಐತೆ. ಡಿ ಬಾಸ್ ಯಾವತ್ತಿದ್ರು ಡಿ ಬಾಸೇ, ಅಪ್ಪ ಅಪ್ಪನೇ, ಮಗ ಮಗನೇ. ಡಿ ಬಾಸ್ಗೆ ಕಾಂಪಿಟೇಟ್ರು ಹಿಂದೆ ಯಾರು ಹುಟ್ಟಿಲ್ಲ, ಮುಂದೆ ಯಾರು ಹುಟ್ಟಲ್ಲ. ಕಾಂಪಿಟೇಟರ್ ಅಂದರೆ ಒಬ್ಬರೇ, ಡಿ ಬಾಸ್ಗೆ ಡಿ ಬಾಸೇ ಕಾಂಪಿಟೇಟ್ರು. ಇನ್ನು ಯಾವನು ಕೂಡ ಬರೋದಲ್ಲ, ಹತ್ರಕ್ಕೂ ಸುಳಿಯೋಕ್ಕಲ್ಲ. ಇದು ಡಿ ಬಾಸ್ ಗೊತ್ತು, ಡಿ ಬಾಸ್ ತಾಕತ್ತು. ಈ ಥರ ಕಾಂಪಿಟೇಷನಲ್ಲಿ ನಿಮಗೆ ತಾಕತ್ತು ಅನ್ನೋದಿದ್ರೆ, ಕ್ರೇಜ್ ಅಂತ ಬರುತ್ತಲ್ಲ, ಅಪ್ಪ ನಮ್ಮ ಡಿ ಬಾಸು. ನಿಮಗೆ ತಾಕತ್ತು ಅನ್ನೋದಿದ್ರೆ ಈ ಫ್ಯಾನ್ ಬೇಸ್ನ ಬೀಟ್ ಮಾಡ್ಬಿಟ್ಟು ಮಾತಾಡ್ರಿ. ಹೇಳ್ತಾರೆ ನಮ್ಮ ಹತ್ರ ಬೇಡ, ನಾವು ಸಾಚ ಅಂತ ಯಾರೋ ಹೇಳಿದ್ದು, ನಾವು ಪಕ್ಕ ಲೋಕಲ್. ಜೈ ಸಿನಿಮಾ ಅಂತ ಹೇಳಕ್ಕಾಗಲ್ಲ ಇದನ್ನ. ಯಾಕಂದ್ರೆ ಆ ರೇಂಜಿಗೆ ಒಂದು ಡೆವಿಲ್ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋದಂತೂ ನಿಜ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ, ಆಲ್ಮೋಸ್ಟ್ ಎಲ್ಲ ಹೊರಗಡೆ ಆ ಥರ ಸಿನಿಮಾ ಮಾಡ್ತಾರೆ, ಈ ಥರ ಸಿನಿಮಾ ಮಾಡ್ತಾರೆ ಅಂತೆಲ್ಲ ಇರುತ್ತೆ. ಖಂಡಿತ ಇಲ್ಲ, ನಮ್ಮ ಕನ್ನಡದಲ್ಲೂ ಈ ಥರ ಒಂದು ಮಾಸ್ ಲೆವೆಲ್ಗೆ ಸಿನಿಮಾ ಮಾಡಬೇಕು ಅಂತಂದ್ರೆ ಅದು ನಿಜವಾಗ್ಲೂ ಕೈ ಕಾಲೆಲ್ಲ ನಡಗುತ್ತೆ, ನೋಡೋಕ್ಕಾಗಲ್ಲ ನಮಗೆ. ಇವಾಗ ಡಿ ಬಾಸ್ ಸೆಲೆಬ್ರಿಟಿಗಳ ಬಗ್ಗೆ ಒಂದು ಸಾಂಗ್ ಮಾಡಿದ್ದೀನಿ, ಸೆಲೆಬ್ರಿಟೀಸ್ ಸಾಂಗು. ಸೆಲೆಬ್ರಿಟಿಗಳಿಗಾಗಿ ಸಾಂಗ್ ಮಾಡಿದ್ದೀನಿ, ಕೇಳಿ. ಸೆಲೆಬ್ರಿಟೀಸ್ ಡಿ ಬಾಸ್ನ ಸೆಲೆಬ್ರಿಟೀಸ್ ಚಾಲೆಂಜಿಂಗ್ ಸ್ಟಾರ್ನ ಸೆಲೆಬ್ರಿಟೀಸ್, ಎದೆಯ ಮೇಲೂ ಸೆಲೆಬ್ರಿಟೀಸ್, ಎದೆಯ ಒಳಗೂ ಸೆಲೆಬ್ರಿಟೀಸ್. ಖುಷಿ ಆಯಿತು. ಡೆವಿಲ್ ಸಿನಿಮಾಗೆ ಒಳ್ಳೆಯದಾಗಲಿ. ಇನ್ನೂ ನಮ್ಮ ಕರ್ನಾಟಕ ಜನತೆ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಹರಿಸಿ. ಸೂಪರ್ ಸರ್, ನಾವು ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಡಬಲ್ ಆ್ಯಕ್ಟಿಂಗ್ ನೋಡಿ ತುಂಬ ದಿವಸ ಆಯಿತು. ದರ್ಶನ್ ಸರ್ದು ಡಬಲ್ ಆ್ಯಕ್ಟಿಂಗ್ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅಭಿಮಾನಿಗಳು ಸಮಸ್ತ ನಾಡಿನ ಜನತೆ ಏನು ಥಿಯೇಟ್ರಿಗೆ ಬರ್ತಾರೆ 101% ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ಇವತ್ತು ನಮ್ಮ ವಿಷಯತ್ಗೆ ಆಗಿರಲಿ, ಧನ್ವೀರಣ್ಣ ಆಗಿರಲಿ ಆ್ಯಂಡ್ ಡೆವಿಲ್ ಟೀಮ್ ನರ್ತಕಿ ಥಿಯೇಟ್ರಿಗೆ ಬಂದಿದ್ವಿ, ನಾನು ಬಂದಿದ್ದೆ, ಎಲ್ಲ ಅಭಿಮಾನಿಗಳು ಬಂದಿದ್ದರು. ಡೆವಿಲ್ ಸಿನಿಮಾ 100 ದಿನ ಓಡುತ್ತೆ, ಬ್ಲಾಕ್ ಬಸ್ಟರ್ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ